ಎಂಎಲ್ಸಿ ಸ್ಥಾನಗಳಿಗಾಗಿ ಕಾಂಗ್ರೆಸ್ನಲ್ಲಿ ಫುಲ್ ಡಿಮ್ಯಾಂಡ್ ಶುರುವಾಗ್ಬಿಟ್ಟಿದೆ. 12 ಸ್ಥಾನಗಳಿಗಾಗಿ 2 ಡಜನ್ ಮಂದಿಯಿಂದ ಪೈಪೋಟಿ ನಡೀತಾ ಇರೋದು. ಈಗ ಇದೇ ಜುಲೈನಲ್ಲಿ ತೆರವಾಗಲಿರೋದು 12 ಸ್ಥಾನಗಳು. ಆ ಅವಧಿ ಮುಕ್ತಾಯ ಆಗ್ತಾ ಇದೆ, ನಿವೃತ್ತಿ ಆಗ್ತಾ ಇದ್ದಾರೆ ಪರಿಷತ್ನ ಸದಸ್ಯರುಗಳು. ಜೂನ್ 30ರ ಒಳಗೆ 7 ಮಂದಿ, ಜುಲೈ 21ರ ಒಳಗೆ 5 ಮಂದಿ ನಿವೃತ್ತಿ. ವಿಧಾನಸಭೆಯಿಂದ ಆಯ್ಕೆ, ರಾಜ್ಯಪಾಲರಿಂದ ನಾಮ ನಿರ್ದೇಶನ. 7ರಲ್ಲಿ 4 ಸ್ಥಾನಗಳು ಕಾಂಗ್ರೆಸ್ಗೆ, ಬಿಜೆಪಿಗೆ 2, ಜೆಡಿಎಸ್ಗೆ 1 ಸೀಟು. ಸೊ ಅವಧಿ ಮುಕ್ತಾಯ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ನಾನಾಗಬೇಕು ಅಂತ ರೇಸ್ನಲ್ಲಿ ನಿಂತು ಬಿಟ್ಟಿದ್ದಾರೆ. ಶೀಘ್ರವೇ ಎಂಎಲ್ಸಿ ನಾಯಕರ ಅವಧಿ ಮುಕ್ತಾಯ ಆಗ್ತಾ ಇರೋದ್ರಿಂದ ಕಾಂಗ್ರೆಸ್ನಲ್ಲಿ ಪೈಪೋಟಿ ಅನ್ನೋದು ಕೂಡ ಶುರು ಆಗ್ತಾ ಇದೆ. 12 ಸ್ಥಾನಗಳಿಗೆ 2 ಡಜನ್ ಮಂದಿಯಿಂದ ಈ ಒಂದು ಪೈಪೋಟಿಯನ್ನು ನಡೆಸಲಾಗ್ತಾ ಇದೆ. ನೋಡಿ, ಜೂನ್ನಲ್ಲಿ ಕೆಲವರ ಸ್ಥಾನಗಳು ತೆರವಾಗ್ತಾ ಇದೆ. ಸೊ ಯಾರು ಅಂತ ನೋಡ್ಬಿಡೋಣ. ಈಗ ಜೂನ್ನಲ್ಲಿ ತೆರವಾಗ್ತಾ ಇರುವಂಥ ಸ್ಥಾನಗಳು ಯಾವ್ಯಾವುದು ಅಂತ ನಾವು ನೋಡಿದಾಗ, ಕೆ ಗೋವಿಂದರಾಜು ಅವರು ಕಾಂಗ್ರೆಸ್ನವರು, ನಸೀರ್ ಅಹಮದ್ ಅವರು ಕಾಂಗ್ರೆಸ್ನವರು, MTB ನಾಗರಾಜ್ ಅವರು ಇದ್ದಾರಲ್ಲ ಅವರು ಬಿಜೆಪಿ, ಪ್ರತಾಪ್ ಸಿಂಹ ಬಿಜೆಪಿ, ಸುನೀಲ್ ವಲ್ಯಾಪುರ ಬಿಜೆಪಿ, BK ಹರಿಪ್ರಸಾದ್ ಕಾಂಗ್ರೆಸ್ಸು, ತಿಪ್ಪಣ್ಣ ಕಮಕನೂರು ಕಾಂಗ್ರೆಸ್. ಇವರು ಜೂನ್ನಲ್ಲಿ ತೆರವಾಗ್ತಾ ಇರುವಂಥ ಸ್ಥಾನಗಳು ಇದು. ಇನ್ನು ಜೂನ್ ಬಿಟ್ಟು ಜುಲೈನಲ್ಲೂ ಕೂಡ ಸ್ಥಾನಗಳು ತೆರವಾಗ್ತಾ ಇದೆ. ಸೊ ಜುಲೈನಲ್ಲಿ ಯಾರ್ದು ಅಂತ ನಾವು ನೋಡಿದಾಗ, ಅಡಗೂರು ವಿಶ್ವನಾಥ್ ಅವರು ಬಿಜೆಪಿ, ಭಾರತಿ ಶೆಟ್ಟಿ ಅವರು ಬಿಜೆಪಿ, ಶಾಂತಿರಾಮ್ ಸಿದ್ದಿ ಅವರು ಬಿಜೆಪಿ, ತಳವಾರ್ ಬಾಬಣ್ಣ ಬಿಜೆಪಿ, ರಮೇಶ್ ಬಾಬು ಕಾಂಗ್ರೆಸ್, ಇವರ ಸ್ಥಾನಗಳು ಕೂಡ ತೆರವಾಗ್ತಾ ಇದೆ. ಸೊ ಕೈನಲ್ಲಿ ಯಾರ್ಯಾರಿಗೆ ಯಾರ್ಯಾರು ಬೇಡಿಕೆ ಇಟ್ಕೊಂಡು ಕಾಯ್ತಾ ಇದ್ದಾರೆ. BL ಶಂಕರ್ ಅವರು ರೇಸ್ನಲ್ಲಿದ್ದಾರೆ, ಹಿರಿಯರಿದ್ದಾರೆ ಅವರು ಕೂಡ. VR ಸುದರ್ಶನ್ ಅವರು ರೇಸ್ನಲ್ಲಿದ್ದಾರೆ. VS ಉಗ್ರಪ್ಪನವರು ಅವರು ಕೂಡ ಹಿರಿಯರು. ರಮೇಶ್ ಬಾಬು ಅವರು, BK ಹರಿಪ್ರಸಾದ್ ಅವರು, ಕೆ ಗೋವಿಂದರಾಜ್ ಅವರು, ತಿಪ್ಪಣ್ಣ ಕಮಕನೂರು ಅವರು, ರಫೀಕ್ ಅಹಮದ್, ನಟರಾಜ್ ಗೌಡ, ಮನ್ಸೂರ್ ಅಲಿ ಖಾನು, DK ಸುರೇಶ್, ಕಿಮ್ಮನೆ ರತ್ನಾಕರು, ಸುಧೀರ್ ಕುಮಾರ್ ಮುರಳಿ, ಐಶ್ವರ್ಯ ಮಹಾದೇವ್, HS ಮಂಜುನಾಥ್ ಗೌಡ ಎಲ್ಲರೂ ಕೂಡ ರೇಸ್ನಲ್ಲಿ ಇದ್ದಾರೆ. ಸೊ ನಮಗೆ ಅವಕಾಶ ಬೇಕು, ನಮಗೊಂದು ಅವಕಾಶ ಕೊಟ್ಟರೆ ನಾವು ಆ ಅವಕಾಶವನ್ನು ಉಪಯೋಗಿಸ್ಕೊಳ್ತೀವಿ ಅಂತ ಹೇಳಿ ರೇಸ್ನಲ್ಲಿರುವಂಥ ನಾಯಕರುಗಳು ಇವ್ರುಗಳು. ಸೊ ಹಾಗಾಗಿ ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಮಣೆ ಹಾಕ್ತಾರೆ, ಎಗೇನ್ ನಿಮಗೆ ಇಲ್ಲಿ ಅಳ್ದು ತೂಗಿ ಲೆಕ್ಕಾಚಾರ ಹಾಕ್ಕೊಂಡು ಸಹಜವಾಗಿ ಲಾಭಿ ಅನ್ನೋದಂತೂ ಇರುತ್ತೆ. CM ಕಡೆಯವರು, DCM ಕಡೆಯವರು, AICC ಕಡೆಯವರು, ಈ ಥರದ್ದೆಲ್ಲ ಇದ್ದೇ ಇರುತ್ತೆ. ಇವರ ಕೆಲಸದ ಆಧಾರದ ಮೇಲೆ, ಹಿರಿತನ ಅಂತ ನಾವು ಏನು ಹೇಳ್ತೀವೋ ಅದರ ಆಧಾರದ ಮೇಲೆ, ಇವರ ಸೇವೆಯ ಆಧಾರದ ಮೇಲೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಬಟ್ ಇಲ್ಲಿ ಲಾಭಿ ಪೈಪೋಟಿ ಇರೋದ್ರಿಂದ ಯಾರ ಕೈ ಮೇಲ್ಕೈ ಆಗುತ್ತೆ, ಯಾರಿಗೆ ಸ್ಥಾನಮಾನಗಳು ಸಿಗುತ್ತೆ. CM ಕಡೆಯವರು ಅಂತ ಒಂದಷ್ಟು ಜನ ಲಾಭಿ ಮಾಡ್ತಾ ಇರ್ತಾರೆ, DCM ಕಡೆಯವರು ಅಂತ ಒಂದಷ್ಟು ಜನ ಲಾಭಿ ಮಾಡ್ತಾ ಇರ್ತಾರೆ. ಯಾರಿಗೆ ಅವಕಾಶ ಸಿಗುತ್ತೆ ನೋಡಬೇಕಾಗತ್ತೆ.